ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡಿಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಇವತ್ತಿನ ಕನ್ನಡ ನಾಡಿಯ ಟಾಪ್ ಸ್ಟೋರಿಯಲ್ಲಿ ಮಂಡ್ಯ ರಾಜಕೀಯದ ಸ್ಟೋರಿಯನ್ನು ನೋಡೋಣ. ಸಕ್ಕರೆ ನಾಡು ಮಂಡ್ಯದಲ್ಲಿ ದಿನೇ ದಿನೇ ಬಿಸಿಲು ಜಾಸ್ತಿ ಆಗ್ತಾ ಇದ್ದಂತೆ ರಾಜಕೀಯದ ಬಿಸಿ ಕೂಡ ಜಾಸ್ತಿ ಆಗ್ತಾ ಇದೆ. ನಾನಾ ನೀನಾ ಎಂಬಂತೆ ನಿಖಿಲ್ ಕುಮಾರ್ ವರ್ಸಸ್ ಸುಮಲತಾ ಸ್ಪರ್ಧೆ ಕದನ ಕಿಚ್ಚನ್ನ ಹಚ್ಚುತ್ತಾ ಇದೆ. ಸುಮಲತಾಗೆ ಕಾಂಗ್ರೆಸ್ ಕೈಕೊಟ್ಟಿದ್ದು ಬಿಜೆಪಿ ಆಫರ್ ಕೊಡ್ತಾ ಇದೆ. ಆದ್ರೂ ಇನ್ನೂ ಸ್ಪಷ್ಟ ನಿರ್ಧಾರ ಪ್ರಕಟಿಸದ ಸುಮಲತಾ ಅಭಿಮಾನಿಗಳ ಅಂತರಂಗವನ್ನ ತಿಳ್ಕೊಳ್ತಾ ಇದ್ದಾರೆ. ಆದ್ರೆ ಸುಮಲತಾಗೆ ಸಂಬಂಧಿಗಳೇ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ನನ್ನ ಮುಂದಿನ ನಿರ್ಧಾರ ಏನಿರುತ್ತೆ? ನನ್ನ ಕಣ್ಣೀರು ವರ್ಷಕ್ಕೆ ಮುಂದಾಗಿದ್ದು ಅತಿಥಿ ಸತ್ಕಾರ ಏನು ಅಂತ ಅಂಬರೀಶ್ ಅವರ ಕುಟುಂಬಕ್ಕೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಬಿಡಿ. ಲೋಕಸಭಾ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಮಂಡ್ಯ ಕ್ಷೇತ್ರದ ರಾಜಕೀಯ ಕೊತನೆ ಕುದಿತಿದೆ. ಮಂಡ್ಯ ಜೆಡಿಎಸ್ಗೆ ಕನ್ಫರ್ಮ್. ಅಲ್ಲಿ ಸುಮಲತಾಗೆ ಟಿಕೆಟ್ ಕೊಡೋ ಪ್ರಶ್ನೆಯೇ ಬರಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಂತೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಿ, ನಿಮ್ಮನ್ನ ನಾವು ಗೆಲ್ಲಿಸ್ತೀವಿ ಅಂತ ಅಂಬಿ ಅಭಿಮಾನಿಗಳು ಸುಮಲತಾರನ್ನ ಬೆಂಬಲಿಸುತ್ತಿದ್ದಾರೆ. ಜೆಡಿಎಸ್ನಿಂದ ನಿಖಿಲ್ ಸ್ಪರ್ಧೆ ಕನ್ಫರ್ಮ್ ಆಗ್ತಿದ್ದಂತೆ ದಿನೇ ದಿನೇ ಸುಮಲತಾ ವರ್ಸಸ್ ಜೆಡಿಎಸ್ ಸಮರ ಜೋರಾಗ್ತಿದ್ದು, ಸ್ಪರ್ಧೆಯಿಂದ ಹಿಂದೆ ಸರಿಯದ ಸುಮಲತಾ ಅಭಿಮಾನಿಗಳ ಅಂತರಂಗ ತಿಳಿಯಲು ಮತ್ತೊಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಸುಮಲತಾ ಪ್ರಚಾರ. ಅಂಬಿ ಅಭಿಮಾನಿಗಳಿಂದ ಅದ್ಧೂರಿ ಸ್ವಾಗತ. ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಲತಾ ಇಂದು ಪ್ರವಾಸ ಮಾಡಿದ್ರು. ಈಗಾಗಲೇ ಜಿಲ್ಲೆಯಲ್ಲಿ ಸುಮಲತಾರನ್ನ ಪಕ್ಷೇತರ ಅಭ್ಯರ್ಥಿ ಎಂದೇ ಘೋಷಿಸಿ ಬೆಂಬಲಿಸುತ್ತಿರುವ ಅಭಿಮಾನಿಗಳು ಅದ್ಧೂರಿ ಸ್ವಾಗತ ಕೋರಿ ಬೈಕ್ ರ್ಯಾಲಿ ಮೂಲಕ ಮೆರವಣಿಗೆ ಮಾಡಿದ್ರು. ರ್ಯಾಲಿ ಬಳಿಕ ಮಾರೇನಹಳ್ಳಿ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಸುಮಲತಾ ವಿರುದ್ಧ ಸಚಿವ ಡಿಸಿ ತಮ್ಮಣ್ಣ ವಾಗ್ದಾಳಿ. ಆರೋಪ ಟೀಕೆಗಳಿಗೆ ಗೌಡ್ತಿ ತಿರುಗೇಟು. ಸುಮಲತಾ ಕುಟುಂಬದ ಸಂಬಂಧಿ ಸಚಿವ ಡಿಸಿ ತಮ್ಮಣ್ಣ ಸುಮಲತಾ ಸ್ಪರ್ಧೆ ಬಗ್ಗೆ ಟೀಕಿಸಿದ್ರು. ಇದಕ್ಕೆ ಸುಮಲತಾ ಪಾಯಿಂಟ್ ಟು ಪಾಯಿಂಟ್ ತಿರುಗೇಟು ಕೊಟ್ರು. ಯಾರನ್ನು ಮಾತಾಡ್ತಿದ್ರು, ಒಂದ್ ದಿವಸ ಮನೆಗೆ ಹೋದ್ರೆ ಯಾರಿಗೆ ಒಂದಷ್ಟು ನೀರು ಕೊಟ್ಟಿದ್ರು, ನೀನ್ ಯಾವ ಊರಪ್ಪ ಅಂತ ಕೇಳಿದ್ರು, ಏನ್ ಆಗ್ಬೇಕು ನೀನ್ ಕಷ್ಟ ಸುಖ ಏನ ಅಂತ ಕೇಳಿದ್ರು. ಇವತ್ತು ಬಂದು ಹೆಸರು ಹೇಳ್ಕೊಂಡು ಬಂದು ನಾನೇನೋ ಉದ್ಧಾರ ಮಾಡ್ತೀನಿ ಬಂದ್ರೆ ನಿನ್ನೆ ಒಬ್ಬ ಹೆಣ್ಮಗಳು ಬಂದು ಏನು ಉದ್ಧಾರ ಮಾಡಿದ್ರು? ಇದನ್ನ ನೀವೆಲ್ಲ ಯೋಚನೆ ಮಾಡ್ಬೇಕು. ಅತಿಥಿ ಸತ್ಕಾರ ಏನು ಅಂತ ಅಂಬರೀಶ್ ಅವರ ಕುಟುಂಬಕ್ಕೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಬಿಡಿ. 24 ಗಂಟೆ ಅವರ ಅತಿಥಿ ಸತ್ಕಾರಕ್ಕೆ ಗೊತ್ತಿರೋರು. ಎಷ್ಟು ಬಾರಿ ತಮ್ಮಣ್ಣ ಅವರು ನಮ್ಮ ಮನೆಗೆ ಬಂದಿದ್ದಾರೆ, ನಮ್ಮ ಮನೆಯಲ್ಲಿ ನೀರು ಕುಡಿದು ಊಟ ಮಾಡಿದ್ದಾರೆ. ಅದೆಷ್ಟು ಬಾರಿ ನಾವು ಅವ್ರ ಮನೆಗೆ ಹೋಗಿದ್ವಿ ಅಂತ ಅವ್ರ ಕುಟುಂಬದವರೇ ಹೇಳಿ. ಎಲ್ಲೋ ಬಣ್ಣ ಜೀವನಕ್ಕೆ ಮರಳಾಗಿ ನಮ್ಮ ಯುವಕರು ಏನಾದ್ರು ದಾರಿ ತಪ್ಪಿದ್ರೆ ಖಂಡಿತ ನಮ್ಮ ಸರ್ವನಾಶಕ್ಕೆ ನಾವೇ ಕಾರಣ ಆಗ್ತೀವಿ. ಅಂದ್ರೆ ಅವ್ರು ಯಾರ ಬಗ್ಗೆ ಮಾತಾಡ್ತಿದ್ರು ಕೇಳಿದ್ರ ನೀವು? ಸಿನಿಮಾ ರಂಗದವ್ರು ಯಾರು? ಹೌದಾ? ಬೇರೆ ಯಾರು ಇಲ್ವಾ ಈ ಸ್ಪರ್ಧೆಯಲ್ಲಿ ಸಿನಿಮಾ ರಂಗದವರು? ಪಕ್ಷೇತರ ಅಭ್ಯರ್ಥಿಯ ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಕೊಡದ ಸುಮಲತಾ ಶೀಘ್ರದಲ್ಲೇ ಗುಡ್ ನ್ಯೂಸ್ ಕೊಡೋದಾಗಿ ಹೇಳಿದ್ದಾರೆ. ಬಿಜೆಪಿಯವರ್ಯಾರೂ ನನ್ನನ್ನ ಸಂಪರ್ಕಿಸಿಲ್ಲ. ನನ್ನ ಪರ ಪ್ರಚಾರಕ್ಕೆ ದರ್ಶನ್ ಬರೋದಾಗಿ ಹೇಳಿದ್ದು ಜನ ಬೆಂಬಲವಿದೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನೀನ್ ನನಗೆ ಅಭಿಷೇಕ್ ಇದ್ದಂಗೆ, ಅಭಿಷೇಕಿಂದ ನಾನು ಏನ್ ಎದುರು ನೋಡ್ತೀನೋ ನಿನ್ನಿಂದನೂ ಅದೇ ಎದುರು ನೋಡ್ತೀನಿ ಅಂತ ಹೇಳಿದ್ರೆ, ದರ್ಶನ್ ಹೇಳೋದು ಅಭಿಷೇಕಿಂದ ಏನ್ ಎದುರು ನೋಡ್ತಿರೋ ಅದ್ರ ಡಬಲ್ ಆಗಿ ನನ್ನಿಂದ ನೀವ್ ಎದುರು ನೋಡ್ಬೇಕು ಅಂತ ಹೇಳ್ತಾರೆ. ಸೊ ಅದು ಸುಮಲತಾ ಸ್ಪರ್ಧೆ ಬಗ್ಗೆ ಜೆಡಿಎಸ್ ನಾಯಕರು ಟೀಕಿಸುತ್ತಿದ್ರೆ, ಸುಮಲತಾ ಮಾತ್ರ ಸ್ಪರ್ಧೆಯಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತಿದ್ದಾರೆ. ಮಳವಳ್ಳಿಯಲ್ಲಿ ನಡೆದ ಅಭಿಮಾನಿಗಳ ಸಭೆಯಲ್ಲಿ ಅಂಬಿ ನೆನೆದು ಭಾವುಕರಾದ್ರು. ನಾವೇನ್ ಕಳ್ಕೊಂಡಿದೀವಿ, ನಾನೇನ್ ಕಳ್ಕೊಂಡಿದೀವಿ, ಅದರ ದುಃಖ ಏನು ನನ್ಗೆ ಗೊತ್ತಿದೆ. ಆ ಸಮಯದಲ್ಲಿ ನನ್ನ ಕಣ್ಣೀರು ವರ್ಷಕ್ಕೆ ಮುಂದಾಗಿದ್ದು ಮಂಡ್ಯದ ಜನ ಮಾತ್ರ. ಮಂಡ್ಯದಲ್ಲಿ ಶುರುವಾಯಿತು ಗೋ ಬ್ಯಾಕ್ ನಿಖಿಲ್ ಅಭಿಯಾನ. ಎಚ್ಡಿಡಿ ಕುಟುಂಬ ರಾಜಕಾರಣದ ಬಗ್ಗೆ ವ್ಯಂಗ್ಯ, ಟೀಕೆ.
ಸೋಷಿಯಲ್ ಮೀಡಿಯಾದಲ್ಲಿ ಗೋ ಬ್ಯಾಕ್ ನಿಖಿಲ್ ಅಭಿಯಾನ ಜೋರಾಗ್ತಿದೆ. ಜೆಡಿಎಸ್ ಕುಟುಂಬ ರಾಜಕಾರಣವನ್ನ ಟೀಕಿಸ್ತಾ ನಿಖಿಲ್ ಸ್ಪರ್ಧೆ ಬಗ್ಗೆ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕ್ಯಾಮರಾಮನ್ ಮಧು ಜೊತೆ ರಾಘವೇಂದ್ರ ಗಂಜಾಂ, ನ್ಯೂಸ್ 18 ಕನ್ನಡ. ಅತ್ತ ಮಂಡ್ಯದಲ್ಲಿ ಸಿಎಂ ಪುತ್ರನ ರಾಜಕಾರಣ ಕದನ ಜೋರಾಗ್ತಾ ಇದ್ರೆ, ಇತ್ತ ಕಾಫಿನಾಡಲ್ಲಿ ಸಿಎಂ ಕುಟುಂಬ ಶಾರದಾಂಬೆ ಮೊರೆ ಹೋಗಿತ್ತು. ರಾಜಕೀಯದಲ್ಲಿ ಮೊಮ್ಮಕ್ಕಳ ಪಟ್ಟಾಭಿಷೇಕಕ್ಕೆ ಮುಂದಾಗಿರೋ ದೊಡ್ಡಗೌಡರು ಚಂಡಿಕಾ ಯಾಗನ ನಡೆಸಿದ್ರು. ಮೊಮ್ಮಗನ ಸ್ಪರ್ಧೆಗೆ ದೊಡ್ಡಗೌಡರ ಯಾಗ, ಶಾರದಾಂಬೆ ಸನ್ನಿಧಿಯಲ್ಲಿ ಚಂಡಿಕಾ ಯಾಗ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಕುಟುಂಬ ಇದೀಗ ಲೋಕಸಭಾ ಚುನಾವಣಾ ಬಿಸಿಯಲ್ಲಿ ತುಂಬಾ ಬ್ಯುಸಿಯಾಗಿದೆ. ದೇವೇಗೌಡರು ಮೊಮ್ಮಕ್ಕಳಾದ ಪ್ರಜ್ವಲ್ ರೇವಣ್ಣ ಅವರನ್ನ ಹಾಸನದಿಂದ ಹಾಗೂ ನಿಖಿಲ್ ಕುಮಾರ್ ಅವರನ್ನ ಮಂಡ್ಯದಿಂದ ಸಂಸತ್ಗೆ ಕಳಿಸಬೇಕು ಅಂತ ಓಡಾಡ್ತಿದ್ದಾರೆ. ಹಾಸನಕ್ಕಿಂತ ಮಂಡ್ಯದಲ್ಲಿ ನಿಖಿಲ್ ಸ್ಪರ್ಧೆಗೆ ನೇರ ಹಣಾಹಣಿ ಇರೋದ್ರಿಂದ ನಿರ್ವಿಘ್ನವಾಗಿ ನಿಖಿಲ್ ಸ್ಪರ್ಧೆಯಾಗ್ಲಿ, ಗೆಲುವು ಕಾಣಲಿ ಅಂತ ಎಚ್ಡಿ ದೇವೇಗೌಡರು ಶಾರದಾಂಬೆ ಮೊರೆ ಹೋಗಿದ್ರು. ನಿನ್ನೆ ಸಂಜೆಯೇ ಮಠಕ್ಕೆ ಬಂದಿದ್ದ ಎಚ್ಡಿಡಿ ದಂಪತಿ, ಸಿಎಂ ದಂಪತಿ ಹಾಗೂ ನಿಖಿಲ್ ಚಂಡಿಕಾ ಯಾಗದಲ್ಲಿ ಭಾಗವಹಿಸಿ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥಿಸಿದ್ದಾರೆ. ಎದುರಾಳಿಗಳಿಗೆ ಆತಂಕ ಹುಟ್ಟಿರಬೇಕು, ಹೀಗಾಗಿ ಗೋ ಬ್ಯಾಕ್ ಅಭಿಯಾನ ಮಾಡ್ತಿದ್ದಾರೆ. ಮಂಡ್ಯದಲ್ಲಾಗ್ತಿರೋ ಗೋ ಬ್ಯಾಕ್ ನಿಖಿಲ್ ಅಭಿಯಾನದ ಬಗ್ಗೆ ಚಿಕ್ಕಮಗಳೂರಿನ ಶಾರದಾಂಬೆ ಕ್ಷೇತ್ರದಲ್ಲಿ ಪ್ರತಿಕ್ರಿಯಿಸಿದ ನಿಖಿಲ್, ಎದುರಾಳಿಗಳ ಮನದಲ್ಲಿ ಆತಂಕ ಹುಟ್ಟಿರಬೇಕು, ಅದಕ್ಕೆ ಹಿಂಗೆಲ್ಲ ಮಾಡ್ತಿರಬೇಕು ಅಂದ್ರು. ಬಹಳ ಮುಖ್ಯವಾಗಿ ಇವತ್ತು ಮಂಡ್ಯ ಜಿಲ್ಲೆಯ ಜನರ ನಾಡಮಿಡಿತಗಳನ್ನ ಅರ್ಥ ಮಾಡ್ಕೊಂಡು ಇವತ್ತು ನನ್ನ ಪಕ್ಷ ನನಗೆ ಟಿಕೆಟ್ ಕೊಡುವ ವಿಚಾರ ಬಗ್ಗೆ ಇವತ್ತೇನು ಮುಂದಾಗಿದೆ. ಮುಂದಿನ ದಿನಗಳಲ್ಲಿ ನನ್ನ ಕರ್ತವ್ಯ ಮಂಡ್ಯ ಜಿಲ್ಲೆ ಜನಸೇವೆ ಮಾಡ್ಲಿಕ್ಕೆ ನಾನು ಮುಂದಾಗಿದ್ದೀನಿ. ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ, ಪ್ರತಿಕ್ರಿಯೆಯನ್ನು ಕೊಡ್ಲಿಕ್ಕೆ ಹೋಗಲ್ಲ. ಗೋ ಬ್ಯಾಕ್ ನಿಖಿಲ್ ಅಭಿಯಾನದ ಪ್ರತಿಕ್ರಿಯೆಗೆ ನಿರಾಕರಿಸಿದ ಶಾಸಕಿ ಅನಿತಾ ಕುಮಾರಸ್ವಾಮಿ, ಮಂಡ್ಯ ಜನರು ನಿಖಿಲ್ ಮೇಲೆ ವಿಶ್ವಾಸವಿಟ್ಟಿದ್ದಾರೆ, ಜನ ಬಯಸಿದ್ದಕ್ಕೆ ಮಗ ಸ್ಪರ್ಧಿಸುತ್ತಿರೋದಾಗಿ ಹೇಳಿದ್ರು. ಅಲ್ಲಿ ಜನ ಬಯಸಿದ್ದಾರೆ, ಇವನೇ ಬರಬೇಕು, ನಿಖಿಲೇ ಕಂಟೆಸ್ಟ್ ಕಾರ್ಯಕರ್ತರು, ಮುಖಂಡರು, ಹಾಗೆ ಸಾಮಾನ್ಯ ಜನ ಕೂಡ ಅವನ್ನ ಭಾಳ ವಿಶ್ವಾಸ ಇದೆ ನಿಖಿಲ್ ಬಗ್ಗೆ. ಇಲ್ಲ ನಮ್ಮನೆ ಹುಡುಗ ಅವನೇ ಬರಬೇಕು ಅಂತೇಳಿ ಜನ ಬಯಸ್ತಿದ್ದಾರೆ. ಹಾಗಾಗಿ ಶಾರದಾಂಬೆ ದರ್ಶನ ಸೇರಿದಂತೆ ಮಠದ ಆವರಣದಲ್ಲಿದ್ದ ದೇಗುಲಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದ ಸಿಎಂ ಕುಟುಂಬ ಜಗದ್ಗುರು ಭಾರತೀ ತೀರ್ಥ ಸ್ವಾಮೀಜಿ ಆಶೀರ್ವಾದ ಪಡೆದುಕೊಂಡ್ರು. ಆದರೆ ನಮ್ಮ ಕುಟುಂಬ ಮೊದಲಿಂದಲೂ ಗುರುಗಳ ಆಶೀರ್ವಾದವನ್ನು ಪಡೆದು ಶೃಂಗೇರಿ ತಾಯಿಯ ಒಂದು ಅನುಗ್ರಹದಿಂದ ನಾಡಿನಲ್ಲಿ ಈಗ ಮುಂಗಾರು ಪ್ರಾರಂಭ ಆಗ್ತದೆ. ಬೇಸಿಗೆ ಒಳ್ಳೆ ಮಳೆ ಬೆಳೆ ಈ ವರ್ಷ ಚೆನ್ನಾಗಿ ಆಗಲಿ, ರೈತರು ಸಮೃದ್ಧಿಯಿಂದ ಇರಲಿ ಅಂತಕ್ಕಂಥ ಕೇಳಲಿಕ್ಕೆ ಬಂದಿದೆ. ಚಂಡಿಕಾ ಯಾಗದ ಮೂಲಕ ದೊಡ್ಡಗೌಡರು ಮೊಮ್ಮಗನ ರಾಜಕೀಯ ಹಾದಿ ಸುಗಮವಾಗಿರಲಿ ಅಂತ ಪ್ರಾರ್ಥಿಸಿದ್ದಾರೆ. ಆದ್ರೆ ಮಂಡ್ಯ ಸೇರಿದಂತೆ ಹಾಸನದಲ್ಲಿ ಮೊಮ್ಮಕ್ಕಳ ಸ್ಪರ್ಧೆ ತೀವ್ರ ಕುತೂಹಲ ಮೂಡಿಸುತ್ತಿದ್ದು ಭಾರೀ ಚರ್ಚೆಯಾಗ್ತಿದೆ. ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ವೀರೇಶ್ ಜಿ ಹೊಸೂರ್, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು. ಆ ನಗರದಲ್ಲಿ ಬೆಳ್ಳಂಬೆಳಗ್ಗೆ ರಕ್ತ ಚೆಲ್ಲಿತ್ತು. ರಸ್ತೆಯ ಮೇಲೆಲ್ಲ ರಕ್ತ ದೋಕುಳಿ ಕಂಡಿತು. ಹಾಡ ಹಗಲೇ ನಡೆದ ಮರ್ಡರ್ ಜನರನ್ನ ಬೆಚ್ಚಿ ಬೀಳಿಸಿತು. ಅದೊಂದು ಸಣ್ಣ ಕಿರಿಕೆ ಕೊಲೆಯಾಗಿದೆ ಅಂತ ಹೇಳ್ತಾ ಇದ್ರು, ಅಸಲಿಯತ್ತು ಬೇರೆಯದ್ದೇ ಇದೆ ಅನ್ನೋ ಶಂಕೆ ಇದೆ. ಸಮಯ ಬೆಳಿಗ್ಗೆ 9:30. ಸ್ಥಳ ತುಮಕೂರು. ಈ ಫೋಟೋದಲ್ಲಿರೋನ ಹೆಸರು ಅಸ್ಗರ್. ತುಮಕೂರಿನ ನಜರಾಬಾದ್ ನಿವಾಸಿ. ವೃತ್ತಿಯಲ್ಲಿ ಆಟೋ ಚಾಲಕನಾಗಿದ್ದ ಅಸ್ಗರ್ ಹೆಸರಲ್ಲಿ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ವಸೂಲಿ, ಕಳ್ಳತನ ಸೇರಿದಂತೆ ನಾನಾ ಕೇಸ್ಗಳಿವೆ. ಆದರೆ ಇತ್ತೀಚೆಗೆ ಆಟೋ ಓಡಿಸಿಕೊಂಡು ಜೀವನ ಸಾಗಿಸುತ್ತಿದ್ದ. ಇವತ್ತು ಆಟೋ ಓಡಿಸಿಕೊಂಡು ತುಮಕೂರಿನ ಹೇಮಾವತಿ ಕಚೇರಿ ಎದುರು ಬರ್ತಿದ್ದಂತೆ ಬೈಕ್ನಲ್ಲಿ ಬಂದ ಇಬ್ಬರ ಜೊತೆ ಕಿರಿಕಾಗಿದೆ. ಅಸ್ಗರ್ ಪ್ರಾಣ ರಸ್ತೆಯಲ್ಲೇ ಹಾರಿ ಹೋಗಿದೆ. ಬನಶಂಕರಿ ಕಡೆಯಿಂದ ಆಟೋಯಿಂದ ಬರೋ ಟೈಮ್ ಒಳಗೆ ಇಬ್ರು ನಿಂತಿದ್ರು. ಹೋಗ್ರಪ್ಪ ಸೈಡ್ಗೆ ಅಂದವನೇ, ಹೋಗಂತ ಅಂತ ಹೇಳ್ಬಿಟ್ಟು ಎಷ್ಟಕ್ಕೆ ಹೊಡೆದವ್ರು. ಚಾಕು ಇಕ್ಕೊಂಡಿದ್ರಂತೆ ಇಬ್ರು, ಒಬ್ಬ ಎದೆಗೆ ಹಾಕೋನೆ, ಒಬ್ಬ ಕಾಲ್ಗೆ ಹಾಕೋನೆ. ಅವರು ರಾಜೀವ್ ಗಾಂಧಿ ನಗರ ಅಂತ ಇಬ್ರು ಹುಡುಗರು.
ಬನಶಂಕರಿಯ ಹೇಮಾವತಿ ಕಚೇರಿ ಬಳಿ ಅಸ್ಗರ್ ರಾಂಗ್ ಸೈಡ್ನಲ್ಲಿ ಆಟೋ ಚಾಲನೆ ಮಾಡ್ತಿದ್ದಂತೆ. ಹೀಗಾಗಿ ಬೈಕ್ನಲ್ಲಿ ಬಂದ ಇಬ್ಬರು ಪ್ರಶ್ನಿಸಿದ್ದಾರೆ. ಅಷ್ಟಕ್ಕೆ ಶುರುವಾಯಿತು ನೋಡಿ ಜಗಳ. ಈ ಜಗಳದಲ್ಲಿ ಅಸ್ಗರ್ ಮೇಲೆ ಬೈಕ್ನಲ್ಲಿ ಬಂದಿದ್ದ ಇರ್ಫಾನ್ ಮತ್ತು ಫಯಾಜ್ ಎಂಬುವರು ಹಲ್ಲೆ ಮಾಡಿದ್ರು. ಈ ವೇಳೆ ಆರೋಪಿಗಳಿಗೂ ಸಣ್ಣ ಪುಟ್ಟ ಗಾಯಗಳಾಗಿದ್ದರಿಂದ ಇಬ್ಬರೂ ಕೂಡ ಜಿಲ್ಲಾಸ್ಪತ್ರೆಗೆ ದಾಖಲಾದ್ರು. ಇಬ್ಬರನ್ನು ಆಸ್ಪತ್ರೆಯಲ್ಲೇ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಇಬ್ಬರನ್ನು ಹಿಡ್ಕೊಂಡಿದ್ದಾರೆ. ಆಕ್ಚುಲಿ ಒಬ್ಬರನ್ನು ಹಾಸ್ಪಿಟಲ್ ಅಲ್ಲಿ, ಇನ್ನೊಬ್ಬರು ರಾಜೀವ್ ಗಾಂಧಿ ನಗರಲ್ಲಿ ಇನ್ನೊಬ್ಬರನ್ನು ಹಿಡ್ಕೊಂಡಿದ್ದಾರೆ. ಸೊ ಟೋಟಲ್ ಇಬ್ಬರು ಹಲ್ಲೆ ಮಾಡಿದ್ದಾರೆ ಅವರ ಮೇಲೆ. 3-4 ಕಡೆ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಸೊ ಇವರಿಬ್ಬರಿಗೆ ಆಕ್ಚುಲಿ ಆ ಇಬ್ಬರು ಯಾಕೆ ಇವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋದು ಈಗ ನಮಗೆ ವಿತಿನ್ ಶಾರ್ಟ್ ಟೈಮ್, 1-2 ದಿನದಲ್ಲಿ ನಾವು ಕಂಪ್ಲೀಟ್ ಮಾಡ್ತೀವಿ. ರಾಂಗ್ ಸೈಡ್ನಲ್ಲಿ ಆಟೋ ಓಡಿಸಿದ್ದ ಅಂತ ಆಟೋ ಚಾಲಕನನ್ನೇ ಫಿನಿಶ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಮೇಲ್ನೋಟಕ್ಕೆ ಸಿಕ್ಕಿದ್ರೂ ಕೊಲೆಗೆ ಅಸಲಿ ಸಂಗತಿ ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬರಬೇಕಿದೆ. ವಿಠಲ್, ನ್ಯೂಸ್ 18 ಕನ್ನಡ, ತುಮಕೂರು. ಆ ಮನೆಯಲ್ಲಿ ಮದುವೆ ಸಂಭ್ರಮ ಮನೆ ಮಾಡಿತ್ತು. ಮುದ್ದಾಗಿ ಸಾಕಿದ ಹುಡುಗಿಯನ್ನ ಮದುವೆ ಮಾಡಿಕೊಡೋಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಆದ್ರೆ ವಿಧಿಯಾಟ ಬಲು ಕ್ರೂರವಾಗಿ ಆ ಬಡ ಕುಟುಂಬದವರ ಬದುಕಲ್ಲಿ ಆಟ ಆಡ್ಬಿಟ್ಟಿತ್ತು. ಕೂಡಿಟ್ಟ ಹಣ, ಒಡವೆ, ವಸ್ತುಗಳೆಲ್ಲ ದೇವರ ಆಟಕ್ಕೆ ಭಸ್ಮವಾಗಿದೆ. ಸುಟ್ಟು ಕರಕಲಾಗಿರೋ ವಸ್ತುಗಳು, ಮನೆಗೋಡೆಯೆಲ್ಲ ಕಪ್ಪು, ಬೂದಿಯಾಗಿರೋ ಅಮೂಲ್ಯ ಪದಾರ್ಥಗಳು. ಇಲ್ಲಿ ಬೆಂಕಿಯ ಆಟಕ್ಕೆ ಸೋತು ಹೋಗಿರೋದು ಕೇವಲ ವಸ್ತುಗಳಷ್ಟೇ ಅಲ್ಲ, ಈ ಬಡ ಕುಟುಂಬದ ಬದುಕೆ ಸುಟ್ಟು ಹೋಗಿದೆ. ಸಂತೋಷ ಉರಿದು ಬೂದಿಯಾಗಿದೆ. ಮದುವೆ ಸಂಭ್ರಮಕ್ಕೆ ಬೆಂಕಿ ಇಟ್ಟ ಶಾರ್ಟ್ ಸರ್ಕ್ಯೂಟ್. ಉರಿದು ಬೂದಿಯಾಯ್ತಾ ಬಡವರ ಬದುಕು. ಮದುವೆ ಸಂಭ್ರಮದಲ್ಲಿರಬೇಕಾಗಿದ್ದ ಮನೆಯಲ್ಲಿ ಬೆಂಕಿ ದುರಂತ ನಡೆದು ಹೋಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಮದುವೆಗೆ ಕೂಡಿಟ್ಟಿದ್ದ ಬೆಲೆ ಬಾಳುವ ಒಡವೆಗಳು, ಹೊಸ ಬಟ್ಟೆ, ಮದುವೆ ಕಾರ್ಡ್ ಸೇರಿದಂತೆ ದವಸ ಧಾನ್ಯವೆಲ್ಲ ಸುಟ್ಟು ಕರಕಲಾಗಿವೆ. ಈ ದುರಂತ ನಡೆದಿರೋದು ಗದಗ ತಾಲೂಕಿನ ಕಳಸಾಪುರ ಗ್ರಾಮದಲ್ಲಿ. ಮಾಬೂಸಾಬ್ ಪೆಂಡಾರಿ ಎಂಬುವವರು ಮುಂದಿನ ಭಾನುವಾರ ಸೋದರಿ ಮಗಳ ಮದುವೆ ಸಿದ್ಧತೆಯಲ್ಲಿದ್ರು. ನಿನ್ನೆ ರಾತ್ರಿ ಊಟ ಮಾಡಿ ಎಲ್ಲರೂ ಮಲಗಿದ್ದಾರೆ. ಆದರೆ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಗೆ ಬೆಂಕಿ ಹೊತ್ತಿಕೊಂಡಿತ್ತು. ಮಲಗಿದ್ದ ಫಾತಿಮಾ ಕಾಲಿಗೆ ಬೆಂಕಿ ತಗುಲಿತ್ತು. ತಕ್ಷಣ ಅವರನ್ನ ಮನೆಯಿಂದ ಹೊರಗೆ ಎಳೆದು ತಂದು ಪ್ರಾಣ ರಕ್ಷಿಸಲಾಯಿತು. 8:00ಗೆ ಕರೆಂಟ್ ಬಂತ್ರಿ. ಮೊಮ್ಮಕ್ಳೇನಾದ್ರು ಬೆಂಕಿ ಬಂದು ಇಲ್ಲೇ ಮಕ್ಕೊಂಡಿದ್ದೀರಿ. ನಾನು ಬೆಂಕಿ ಹತ್ತಿದ್ ನೋಡ, ಯಾರು ಇದ್ದಿದ್ದಿಲ್ರಿ, ಎಲ್ಲಾರು ಒಳಗ ಇದ್ರು. ಆಕೆ ಹಂಗ ಒಬ್ಬೇಕೆ ಚೀರ್ಕೊಂತ ನನಗೆ ಹೇಳ್ಕೊಂತ ಹೋಗ್ಬೇಕಾದ್ರೆ ಅದು ಬೆಂಕಿ ಕೂಟ ಬಂದ್ಬಿಟ್ಟಿದ್ರಿ ಕಾಲು. ಮದುವೆಗೆ ತಂದಿಟ್ಟಿದ್ದ ಬಟ್ಟೆ 35,000 ನಗದು ಬೆಂಕಿಗಾಹುತಿಯಾಗಿದೆ. ಸಾಲ ಮಾಡಿ ತಂದ ಒಡವೆಗಳು ಕಣ್ಮುಂದಿಗೆ ಉರಿದು ಹೋಗಿವೆ. ಬಡತನವಿದ್ರೂ ಸೋದರಿ ಮಗಳ ಮದುವೆಯನ್ನ ಚೆನ್ನಾಗಿ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದ ಮೆಹಬೂಬ್ ಸಾಬ್ಗೆ ದಿಕ್ಕೇ ತೋಚದಂತಾಗಿದೆ. ನಾವು ಸ್ವಲ್ಪ ಎಲ್ಲ ಖರ್ಚು ಮಾಡೆಲ್ಲ ಅನುಭವದಿಂದ ಎಲ್ಲ ಖರ್ಚು ಮಾಡೆಲ್ಲ ಮಾಡುದು. ಅರಿವಿ ರೀ, ಬಾಂಡೆ ಸಾಮಾನು, ರೊಕ್ಕ ದುಡ್ಡು ಎಲ್ಲ 30,000 ರೂಪಾಯಿ ಬಟ್ಟೆ ಗಿಟ್ಟಿ ತಂದಿದ್ದೆ. ರಾತ್ರಿ ಕರೆಂಟ್ ಹೋಗಿ ಎಲ್ಲ ಇದು ಸುಟ್ಟು ಏನ್ರಿ ದುಡ್ಕೊಂಡು ತಿನ್ನೋರು ನಾವು ರೀ. ದುಡಿಬೇಕು ನಡಿಬೇಕು ಸರ, ಹಿಂಗೆ ಪರಿಸ್ಥಿತಿ ಹಿಂಗಾದ್ರೆ. ಮನೆಯಲ್ಲಿದ್ದ ಟಿವಿ, ಸೌಂಡ್ ಸಿಸ್ಟಮ್ ಸೇರಿ ಗೃಹೋಪಯೋಗಿ ವಸ್ತುಗಳು ಬೆಂಕಿಯಲ್ಲಿ ಬೆಂದು ಹೋಗಿವೆ. ಗ್ರಾಮಸ್ಥರು ಪಕ್ಕದ ಕೆರೆಯಿಂದ ನೀರು ತಂದು ಹಾಕಿ ಬೆಂಕಿ ನಂದಿಸಿದ್ದಾರೆ. ಆದರೆ ಅಷ್ಟೊತ್ತಿಗೆ ಎಲ್ಲವೂ ಬೆಂಕಿಗೆ ಆಹುತಿಯಾಗಿತ್ತು. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಕನ್ನಡ, ಗದಗ. ಈ ಹಾಹಾಕಾರ ಕೇವಲ ಮನುಷ್ಯರಿಗಷ್ಟೇ ಅಲ್ಲ, ಮೂಕ ಪ್ರಾಣಿಗಳಿಗೂ ತಪ್ಪಿದ್ದಲ್ಲ. ಹೀಗಾಗಿ ಕಾಡು ಪ್ರಾಣಿಗಳು ನಾಡಿನತ್ತ ನುಗ್ಗಿದ್ವು. ಆದರೆ ಈ ಪ್ರಾಣಿಗಳು ಇಟ್ಟ ಹೆಜ್ಜೆ ತಪ್ಪಾಗಿತ್ತು. ಇದಕ್ಕಾಗಿ ಪಡವಾದ ಕಷ್ಟ ಪಡಬೇಕಾಯಿತು. ಅಯ್ಯಯ್ಯೋ, ನಾವಿಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಲ್ಲ. ಇಲ್ಲಿಂದ ಹೊರಗೆ ಹೋಗೋಕೆ ದಾರಿನೇ ಕಾಣ್ತಿಲ್ವಲ್ಲ. ಆಹಾರ ಅರಸುತ್ತಾ ನೀರು ಕುಡಿಯೋಣ ಅಂತ ಇಲ್ಲಿಗೆ ಬಂದಿದ್ದೆ ತಪ್ಪಾಗಿ ಹೋಯ್ತಾ? ಅಯ್ಯೋ, ನಮ್ಮನ್ನ ಇಲ್ಲಿಂದ ರಕ್ಷಿಸೋರು ಯಾರೂ ಇಲ್ವಾ?
ನಮಗೀಗ ಈ ಹೊಂಡದಿಂದ ಹೊರಹೋಗಲು ದಾರಿನೇ ಕಾಣ್ತಿಲ್ವಲ್ಲ. ಎಷ್ಟೇ ಪ್ರಯತ್ನಿಸಿದ್ರೂ ಮೇಲೆ ಹತ್ತೋಕೆ ಆಗ್ತಾನೇ ಇಲ್ಲ. ಯಾರಾದ್ರೂ ನಮ್ಮನ್ನ ಕಾಪಾಡಬಾರ್ದಾ? ಪ್ಲೀಸ್, ಯಾರಾದ್ರೂ ಇದ್ದೀರಾ? ಇದು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಚಯ್ಯಂಡಾಣಿ ಗ್ರಾಮ. ನೀರು ಕುಡಿಬೇಕು ಅಂತ ನಾವು ಮೂವರು ಖುಷಿಯಿಂದಾನೇ ಈ ಕಡೆ ಬಂದಿದ್ವಿ. ಆದ್ರೆ ಅದ್ಯಾವ ಕೆಟ್ಟ ಸಮಯವೋ, ನನ್ನಿಬ್ಬರು ಮಕ್ಕಳು ಸೇರಿದಂತೆ ನಾವಿಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ನೀರು ಕುಡಿಯಲಿಕ್ಕೆ ಕೆರೆಯಲ್ಲಿ ಬೆಳೆಗೆ ನೀರು ಹಾಯಿಸಿದಾಗ ಕಡಿಮೆ ಆಗಿತ್ತು, ಆಳವಾದಂಥ ಕೆರೆ. ಅದರಲ್ಲಿ 3 ಆನೆಗಳು ಸಿಕ್ಕಿಕೊಂಡಿದ್ದವು. ಇವಾಗ ಅದನ್ನ ಅರಣ್ಯ ಇಲಾಖೆಗೆ ನಾವು ಹೇಳಿದ ಮೇರೆಗೆ ಅವರು ಬಂದು ಇವಾಗ ಅದನ್ನ ಆನೆಗಳನ್ನ ಮೇಲೆತ್ತುವ ಕಾರ್ಯಕ್ಕೆ ಕ್ರಮವನ್ನು ಕೈಗೊಂಡಿದ್ದಾರೆ. ಅಯ್ಯೋ, ಈ ಜನರು ನಮ್ಮನ್ನ ಮೇಲೆ ತರಲು ಏನೆಲ್ಲಾ ಯೋಚನೆ ಮಾಡ್ತಿದ್ದಾರೆ. ಹಗ್ಗ ದಿಮ್ಮಿ ಹಾಕಿ ನಮ್ಮ ರಕ್ಷಣೆಗೆ ಮುಂದಾಗ್ತಿದ್ದಾರೆ. ಆದ್ರೆ ಕೆಸರು ತುಂಬಿರೋ ಈ ಹೊಂಡದಿಂದ ನಾವು ಮೇಲೆ ಹತ್ತೋಕೆ ಸಾಧ್ಯವಾಗ್ತಾನೇ ಇಲ್ಲ. ಜಾರಿ ಜಾರಿ ಪದೇ ಪದೇ ಈ ಕೆಸರಿಗೆ ಬೀಳ್ತಿದ್ದೀವಿ. ದಯವಿಟ್ಟು ನಮ್ಮನ್ನ ಆದಷ್ಟು ಬೇಗ ಈ ನೋವಿನಿಂದ ಪಾರು ಮಾಡಿ. ಅಬ್ಬಾ, ಕೊನೆಗೂ ಅರಣ್ಯಾಧಿಕಾರಿಗಳಿಗೆ ನಮ್ಮ ಗೋಳು ಮುಟ್ಟಿದೆ. ನಮ್ಮನ್ನ ಮೇಲೆತ್ತಲು JCB ತಂದಿದ್ದಾರೆ. ಆದ್ರೂ ನಮ್ಮ ಇಲಾಖೆ ವತಿಯಿಂದ ನಾವು ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಇದನ್ನ ಈಗ ನಮ್ಮ ಶೀಘ್ರ ಸ್ಪಂದನ ತಂಡದ ಒಟ್ಟಿಗೆ ನಾವು ಇವತ್ತೇ ಇದನ್ನ ಕಾಡಿಗೆ ಅಟ್ಟುವ ಒಂದು ನಿರ್ಧಾರವನ್ನ ತಗೊಂಡು ಇವತ್ತು ಕಾಡಿಗೆ ಅಟ್ಟುತ್ತೇವೆ. ಅಬ್ಬಾ ದೇವ್ರೆ, ಕೊನೆಗೂ ನಾವು ಮೇಲೆ ಬಂದ್ವಿ. ಇನ್ಯಾವತ್ತೂ ಈ ಕಡೆ ಮತ್ತೆ ಬರಲ್ಲ. ಜನಗಳೇ, ನಮ್ಮನ್ನೇನೋ ನೀವು ಮೇಲಕ್ಕೆತ್ತಿ ರಕ್ಷಿಸಿದ್ದೀರಾ. ಆದ್ರೆ ನಿಮ್ಮಲ್ಲಿ ನಮ್ಮದೊಂದು ಮನವಿ, ಈ ರೀತಿ ಗುಂಡಿ ತೆಗೆದು ಹಾಗೆ ಬಿಡಬೇಡಿ. ನಮ್ಮಂತೆಯೇ ನಾಳೆ ಈ ಕಡೆ ನಿಮ್ಮ ಪುಟ್ಟ ಮಕ್ಕಳು ಬರಬಹುದು. ಸ್ವಲ್ಪ ಎಚ್ಚರ ವಹಿಸಿ. ರವಿ ಎಸ್ ಹಳ್ಳಿ, ನ್ಯೂಸ್ 18 ಕನ್ನಡ, ಕೊಡಗು. ಅಲ್ಲಿ ಉಘೆ ಉಘೆ ಮಾದೇಶ್ವರನಿಗೆ ಜೈಕಾರ, ದಶ ದಿಕ್ಕುಗಳಿಗೂ ಮುಟ್ಟಿತ್ತು ಭಕ್ತರ ಉದ್ಗಾರ. ಮಾದಪ್ಪನ ಸನ್ನಿಧಿಯಲ್ಲಿ ರಥೋತ್ಸವದ ರಂಗು ಜೋರಾಗಿತ್ತು. ಉಘೆ ಉಘೆ ಮಾದಪ್ಪ ಅನ್ನೋ ಜೈಕಾರ. ಮಾದಪ್ಪನ ರಥ ಎಳೆಯುತ್ತಾ ಮುಗಿಲು ಮುಟ್ಟಿದ ಭಕ್ತರ ಸಂಭ್ರಮ. ದಶ ದಿಕ್ಕುಗಳಿಗೂ ಹರಡಿತ ತಮಟೆ ಸದ್ದು, ಭಕ್ತರ ಸಂಭ್ರಮದ ನೃತ್ಯ. ರಥದಲ್ಲಿ ಅಲಂಕೃತವಾಗಿರೋ ಮಾದೇಶ್ವರ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ರಥೋತ್ಸವದ ಸಂಭ್ರಮ ಮುಗಿಲು ಮುಟ್ಟಿತ್ತು. ಕಳೆದ 4 ದಿನಗಳಿಂದ ವಿಶೇಷ ಪೂಜೆ ನಡೆದು ಇಂದು ಶಿವರಾತ್ರಿ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ನವೆಂಬರ್ ಅಲ್ಲಿ ನಡೆಯೋ ಜಾತ್ರೆ ಮತ್ತೆ ಇವೆರಡೂ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ. ಇಲ್ಲಿ ಕೆಲಸ ಮಾಡೋರು ಅಷ್ಟೇ ತುಂಬಾ ಅಚ್ಚುಕಟ್ಟಾಗಿ ರಥೋತ್ಸವನ ನೆರವೇರಿಸಿಕೊಟ್ಟಿದ್ದಾರೆ. ಸ್ವಾಮಿ ನಮ್ದವ್ರನ್ನ ಎಂದಿಗೂ ಕೈ ಬಿಟ್ಟಿಲ್ಲ. ಭಕ್ತಿಯಿಂದ ಸ್ವಾಮಿಗೆ ಒಂದಿಡೀ ಕರ್ಪೂರ ಹಚ್ಚಿ ಕೇಳ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ಆಗುತ್ತೆ. ರಾಜ್ಯದ ವಿವಿಧ ಭಾಗದ ಜನರಷ್ಟೇ ಅಲ್ಲದೆ ತಮಿಳುನಾಡಿನ ಭಕ್ತರು ಸೇರಿದಂತೆ ಲಕ್ಷಾಂತರ ಭಕ್ತರು ರಥೋತ್ಸವ ಕಣ್ತುಂಬಿಕೊಂಡ್ರು. ರಥಕ್ಕೆ ಹೂ, ಹಣ್ಣು, ಧವನ ಎಸೆದು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದ್ರು. ರಥ ಸಾಗಿ ಬಂದ ರಸ್ತೆಯಲ್ಲಿ ಭಕ್ತ ಸಾಗರವೇ ಸೇರಿತ್ತು. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಓಘೆ ಓಘೆ ಮಾದಪ್ಪ ಎಂಬ ಜೈಕಾರ ಬೆಟ್ಟದ ತುಂಬೆಲ್ಲ ಮಾರ್ದನಿಸಿತ್ತು. ರಥೋತ್ಸವದಿಂದ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವಕ್ಕೆ ಅದ್ಧೂರಿ ತೆರೆಬಿತ್ತು. SM ನಂದೇಶ್, ನ್ಯೂಸ್ 18 ಕನ್ನಡ, ಚಾಮರಾಜನಗರ. ಇದು ಇವತ್ತಿನ ಕನ್ನಡ ನಾಡಿ.